ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಜೂನ್ 17ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದರೆ ಮಾರ್ಕೆಟ್ನ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಯಿತು. ನಿಫ್ಟಿಯಲ್ಲಿ 24,000 ಲೆವೆಲ್ನ ಮೇಲ್ಗಡೆ ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿದೆ. 96 ಪಾಯಿಂಟ್ಗಳಷ್ಟು ಇವತ್ತು ನಿಫ್ಟಿ ಗೇನ್ ಆಯಿತು. 24,100 ಲೆವೆಲಲ್ಲಿ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. 0.4% ಅಪ್ಸೈಡ್ ನೋಡೋದಕ್ಕೆ ಸಿಕ್ತು. ಸೆನ್ಸೆಕ್ಸ್ ಕೂಡ 0.45%ನಷ್ಟು ಜಂಪ್ ಆಯಿತು. 342 ಪಾಯಿಂಟ್ಗಳ ಗೇನ್ ಸೆನ್ಸೆಕ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ ಸ್ಟ್ರಾಂಗ್ ಆಗಿಯೇ ಟ್ರೇಡ್ ಆಗಿದೆ. 0.5% ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ IT ಇಂಡೆಕ್ಸ್ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಇತ್ತು. 0.85%ನಷ್ಟು ಅಪ್ಸೈಡ್ ನಿಫ್ಟಿ IT ಇಂಡೆಕ್ಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. IT ಸ್ಟಾಕ್ಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬೈಯಿಂಗ್ ಎಮರ್ಜ್ ಆಗ್ತದೆ. ಸೊ ನಿಫ್ಟಿ ಆಟೋ ಇಂಡೆಕ್ಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ಸೊ ಟಾಟಾ ಮೋಟರ್ಸ್ನಲ್ಲಿ ಸ್ವಲ್ಪ ವೀಕ್ನೆಸ್ ಬಂತು. ಆ ರೀಸನ್ನಿಂದ ಆಟೋ ಇಂಡೆಕ್ಸ್ ನೆಗೆಟಿವ್ ಆಗಿ ಕ್ಲೋಸಿಂಗನ್ನು ಕೊಟ್ಟಿದೆ. ಇವತ್ತು US ಫೆಡ್ನ ಮೀಟಿಂಗ್ ಔಟ್ಕಮ್ ಬರುತ್ತೆ. ಸೊ ಯಾವುದೇ ರೀತಿಯ ರೇಟ್ ಕಟ್ ಅಥವಾ ರೇಟ್ ಹೈಕ್ ಬರೋದಿಲ್ಲ ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಹೊಸ ಚೇರ್ಮನ್ ಈ ಬಾರಿ ಮಾನಿಟರಿ ಪಾಲಿಸಿ ಔಟ್ಕಮನ್ನು ಅನೌನ್ಸ್ ಮಾಡ್ತಾರೆ. ಸೊ ರೇಟ್ ಕಟ್ ಡಿಸಿಷನ್ ಬರದೇ ಇದ್ರೂ ಕೂಡ ಮುಂದಿನ ದಿನಗಳಲ್ಲಿ ರೇಟ್ ಹೈಕ್ ಏನಾದರೂ ಆಗುತ್ತಾ ಅದ್ರ ಬಗ್ಗೆ ಮಾಹಿತಿ ಸಿಗುವಂಥ ಚಾನ್ಸಸ್ ಇದೆ. ಯಾಕೆಂದರೆ ಮಿಡಲ್ ಈಸ್ಟ್ ಟೆನ್ಷನ್ಸ್ನಿಂದ US ಕೂಡ ಹಣದುಬ್ಬರ ಇನ್ಕ್ರೀಸ್ ಆಗಿದೆ. ಸೊ ಅದಕ್ಕೆ ಯಾವುದಾದ್ರೂ ಒಂದು ಮೆಜರನ್ನು ಚೇರ್ಮನ್ ತಗೋತಾರ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಬಟ್ ಟ್ರಂಪ್ ಅವರು ಸ್ಟ್ರಿಕ್ಟಾಗಿ ರೇಟ್ ಕಟ್ಗಳನ್ನು ಮಾಡಬೇಕು ಅಂತ ಹೇಳ್ತಿದ್ದಾರೆ. ನೋಡಬೇಕಾಗುತ್ತೆ ಫೆಡ್ ಯಾವ ರೀತಿ ಒಂದು ಡಿಸಿಷನನ್ನು ತಗೊಳುತ್ತೆ ಅಂತ. ಹಾಗೆ ಫ್ಯೂಚರ್ ರೇಟ್ ಕಟ್ಸ್ ಬರುತ್ತಾ ಅಥವಾ ರೇಟ್ ಹೈಕ್ಸ್ ಆಗುತ್ತಾ ಅದನ್ನು ಇನ್ವೆಸ್ಟರ್ಸ್ಗಳು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡ್ತಾರೆ. ಹಾಗೆ ಎಕಾನಮಿ ಮತ್ತು GDP ಗ್ರೋತ್ ಬಗ್ಗೆ ಯಾವ ರೀತಿಯ ಸ್ಟೇಟ್ಮೆಂಟ್ಗಳು ಬರುತ್ತೆ ಅದು ನಾಳೆಯ ಮಾರ್ಕೆಟ್ ಮೊಮೆಂಟಮನ್ನು ಡಿಸೈಡ್ ಮಾಡುತ್ತೆ. ನಿಫ್ಟಿ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟ್ರೆಂಡ್ ಟಾಪ್ ಗೇನರ್ ಆಗಿತ್ತು. 7% ಜಂಪ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಳ್ಳೆ ಒಂದು ಗೇನ್ಸ್ ರೀಸೆಂಟ್ ಟೈಮ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. BLನಲ್ಲಿ ಕೂಡ 3% ಜಂಪ್ ನೋಡೋದಕ್ಕೆ ಸಿಕ್ತು. ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿದೆ. ಇಂಡಾಲ್ಕೋ ಕೂಡ 2%ನಷ್ಟು ಗೇನ್ ಆಗಿದೆ. ಸೊ ನಿನ್ನೆ ಮೆಟಲ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ಬಂದಿತ್ತು. ಮೆಟಲ್ ಪ್ರೈಸಸ್ ಕ್ರ್ಯಾಶ್ ಆಗಿದ್ದರಿಂದ ನಿನ್ನೆ ಮೆಟಲ್ ಸ್ಟಾಕ್ಗಳು ಡೌನ್ ಆಗಿತ್ತು. ಬಟ್ ಇವತ್ತು ಇಂಡಾಲ್ಕೋ ಟಾಟಾ ಸ್ಟೀಲ್ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗಿದೆ. ಹಾಗೆ ಎಟರ್ನಲ್ನಲ್ಲಿ ಕೂಡ 2% ರೌಂಡಲ್ಲಿ ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗ್ತಿರೋದು ಎಟರ್ನಲ್ ಮತ್ತು ಸ್ವಿಗ್ಗಿಗೆ ಪಾಸಿಟಿವ್ ಆಗುತ್ತೆ ಅಂತ UBS 29%ವರೆಗೂ ಅಪ್ಸೈಡ್ ಇದೆ ಅಂತ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಈಗ ಎಟರ್ನಲ್ನಲ್ಲಿ ಅವರು 305 ಟಾರ್ಗೆಟ್ ಪ್ರೈಸನ್ನು ಕೊಡ್ತಾ ಇದ್ದಾರೆ. ಎಟರ್ನಲ್ 260 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಹಾಗೆ ಸ್ವಿಗ್ಗಿನಲ್ಲಿ ಕೂಡ 335 ಟಾರ್ಗೆಟ್ ಇದೆ. ಬಟ್ ಜಸ್ಟ್ ಕ್ರೂಡ್ ಆಯಿಲ್ ಪ್ರೈಸಸ್ ಫಾಲ್ ಆಗೋದ್ರಿಂದ ಇವರ ಬಿಸ್ನೆಸ್ನಲ್ಲಿ ಅಷ್ಟೇನು ಗೇನ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಮೇಜರಾಗಿ ಲಾಜಿಸ್ಟಿಕ್ಸ್ ಇಂಪ್ರೂವ್ ಆಗಬೇಕು ಅಂದರೆ ಪೆಟ್ರೋಲ್ ಪ್ರೈಸಸ್ ಡ್ರಾಪ್ ಆಗಬೇಕಾಗುತ್ತೆ. ಹಾಗೆ ಕುಕಿಂಗ್ ಆಯಿಲ್ ಮತ್ತು LPG ಪ್ರೈಸಸ್ ಡ್ರಾಪ್ ಆದರೆ ಮತ್ತೆ ರೆಸ್ಟೋರೆಂಟ್ಸ್ಗಳು ಓಪನ್ ಆಗುತ್ತೆ. ಹಾಗೆ ಆರ್ಡರ್ಸ್ಗಳು ಕೂಡ ಹೆಚ್ಚಾಗಿ ಪ್ಲೇಸ್ ಆದಾಗ ಬಿಸ್ನೆಸ್ ಕೂಡ ಸ್ಟ್ರಾಂಗ್ ಆಗಿ ಇಂಪ್ರೂವ್ ಆಗುತ್ತೆ. ಬಟ್ ಸ್ಟಿಲ್ ಈ ಒಂದು ಕ್ರೂಡ್ ಆಯಿಲ್ ಪ್ರೈಸಸ್ ಡ್ರಾಪ್ ಆಗ್ತಿರೋದ್ರಿಂದ ಫ್ಯೂಚರ್ನಲ್ಲಿ ಬಿಸ್ನೆಸ್ನಲ್ಲಿ ಗೇನ್ಸ್ ಬರ್ಬೋದು ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ರಿಟರ್ನ್ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಈಗ ಸ್ವಲ್ಪ ಮಟ್ಟಿಗೆ ರಿಕವರಿ ಬರ್ತಿದೆ. ನಿಫ್ಟಿ ಟಾಪ್ ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ 8%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಇದಕ್ಕೆ ರೀಸನ್ ಟಾಟಾ ಮೋಟಾರ್ ಪ್ಯಾಸೆಂಜರ್ ವೆಹಿಕಲ್ನ ಸಬ್ಸಿಡರಿ ಕಂಪನಿ ಜಾಗ್ವಾರ್ ಲ್ಯಾಂಡ್ ರೋವರ್ 2027ರ ಫಿನಾನ್ಷಿಯಲ್ ಇಯರ್ನ ಔಟ್ಲುಕ್ಕನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ರೆವಿನ್ಯೂ ಗ್ರೋತ್ 13%ನಷ್ಟು 2027ರ ಫಿನಾನ್ಷಿಯಲ್ ಇಯರ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿದ್ದಾರೆ. ಹಾಗೆಯೇ ಮಾರ್ಜಿನ್ಸ್ ಕೂಡ 4%ನಷ್ಟು ಇಂಪ್ರೂವ್ ಆಗ್ಬೋದು ಅಂತ ಹೇಳಿದ್ದಾರೆ. ಇದು ಪಾಸಿಟಿವ್ ಅಪ್ಡೇಟ್ಸೇ ಆಗಿತ್ತು. 2026ರ ಫಿನಾನ್ಷಿಯಲ್ ಇಯರ್ನಲ್ಲಿ ಅಷ್ಟೇನು ಸ್ಟ್ರಾಂಗ್ ರೆವಿನ್ಯೂಸ್ JLRನ ಕಡೆಯಿಂದ ಬಂದಿರಲಿಲ್ಲ. ಇವರ ಪ್ರೊಡಕ್ಷನ್ ಕೂಡ ಹಾಲ್ಟ್ ಆಗಿತ್ತು. ಬಟ್ 2027ರ ಫಿನಾನ್ಷಿಯಲ್ ಇಯರ್ನಲ್ಲಿ ಇನ್ನೂ ಸ್ಟ್ರಾಂಗ್ ರೆವಿನ್ಯೂ ಗ್ರೋತ್ ಬರುತ್ತೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಯಾಕೆಂದರೆ ಲಾಸ್ಟ್ ಇಯರ್ ಅಷ್ಟು ಸ್ಟ್ರಾಂಗ್ ರೆವಿನ್ಯೂ ಗ್ರೋತ್ ಇರಲಿಲ್ಲ. ಆದ್ದರಿಂದ ಅದರ ಮೇಲೆ ಕೇವಲ 13%ನ ರೆವಿನ್ಯೂ ಅಂದಾಗ ಇನ್ವೆಸ್ಟರ್ಸ್ಗಳು ಸ್ವಲ್ಪ ಮಟ್ಟಿಗೆ ಡಿಸಪಾಯಿಂಟ್ ಆಗಿದ್ದಾರೆ. ಆ ರೀಸನ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಜಾಗ್ವಾರ್ ಲ್ಯಾಂಡ್ ರೋವರ್ನ ಅಪ್ಡೇಟ್ 1 ಗಂಟೆಯ ನಂತರ ಬಂತು. ಆಗ ಸಡನ್ನಾಗಿ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಇದೇ ರೀತಿಯ ಒಂದು ವೀಕ್ನೆಸ್ ಸಂವರ್ಧನ್ ಮದರ್ಸನ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಸೊ 1 ಗಂಟೆಯ ನಂತರ ಸ್ಟಾಕ್ ಸಡನ್ನಾಗಿ ಕ್ರ್ಯಾಕ್ ಆಗಿದೆ. ಇದಕ್ಕೆ ರೀಸನ್ BMW ಕೂಡ ತಮ್ಮ ಔಟ್ಲುಕ್ಕನ್ನು ಅನೌನ್ಸ್ ಮಾಡಿದ್ದಾರೆ. 2026ರ ಕ್ಯಾಲೆಂಡರ್ ಇಯರ್ನಲ್ಲಿ ಅಷ್ಟೇನು ಸ್ಟ್ರಾಂಗ್ ರೆವಿನ್ಯೂ ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಡಿಮ್ಯಾಂಡ್ ಕೂಡ ಫಾಲ್ ಆಗ್ತದೆ ಅಂತ BMW ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. BMW ಔಟ್ಲುಕ್ಗೂ ಸಂವರ್ಧನ್ಗೂ ಏನು ಸಂಬಂಧ ಅಂತ ನಾವು ಅಬ್ಸರ್ವ್ ಮಾಡಿದಾಗ ಸಂವರ್ಧನ್ ಮದರ್ಸನ್ BMWನ ಟೈರ್ 1 ಸಪ್ಲೈಯರ್ ಆಗಿರ್ತಾರೆ. ಸೊ BMW ಬಿಸ್ನೆಸಸ್ನ ಮೇಲೆ ಇಂಪ್ಯಾಕ್ಟ್ ಬಂದರೆ ಸಂವರ್ಧನ್ನ ಬಿಸ್ನೆಸ್ನ ಮೇಲೆ ಕೂಡ ಇಂಪ್ಯಾಕ್ಟ್ ಬರುತ್ತೆ. ಆ ರೀಸನ್ನಿಂದ ಸಂವರ್ಧನ್ ಕೂಡ 3% ಅರೌಂಡಲ್ಲಿ ಕರೆಕ್ಟ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ರಿಕವರ್ ಆಗಿದೆ.
ಸಿಪ್ಲಾ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ಕಂಟಿನ್ಯೂ ಆಯಿತು. ಇವತ್ತು ಕೂಡ ಸ್ಟಾಕ್ 1.6% ಕರೆಕ್ಟ್ ಆಗಿದೆ. ONGCಯಲ್ಲಿ ಕೂಡ ವೀಕ್ನೆಸ್ ಕಂಟಿನ್ಯೂ ಆಗ್ತದೆ. ಕ್ರೂಡ್ ಪ್ರೈಸಸ್ ಫಾಲ್ ಆಗ್ತಿರೋದು ONGCಗೆ ನೆಗೆಟಿವ್ ಆಗ್ತದೆ. ಬಜಾಜ್ ಫಿನ್ಸರು ಆಕ್ಸಿಸ್ ಬ್ಯಾಂಕ್ ಕೂಡ ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. IDBI ಬ್ಯಾಂಕ್ ಸ್ಟಾಕ್ ಪ್ರೈಸ್ನಲ್ಲಿ 16% ಜಂಪ್ ಇವತ್ತು ನೋಡೋದಕ್ಕೆ ಸಿಕ್ತು. ಇದಕ್ಕೆ ಒಂದು ರೀಸನ್ ಬ್ಲಾಕ್ ಡೀಲ್ಸ್ ಆಗಿರುತ್ತೆ. ಸ್ಟ್ರಾಂಗ್ ಹಾಗೆಯೇ ಲಾರ್ಜ್ ಬ್ಲಾಕ್ ಡೀಲ್ಗಳು ನೋಡೋದಕ್ಕೆ ಸಿಕ್ತು. ಸ್ಟ್ರಾಂಗ್ ಬೈಯಿಂಗ್ ಎಮರ್ಜ್ ಆಗಿದೆ. ಹಾಗೆಯೇ ಗೌರ್ಮೆಂಟ್ ಸಾಕಷ್ಟು PSU ಸೆಕ್ಟರ್ನ ಕಂಪನಿಗಳಲ್ಲಿ ತಮ್ಮ ಸ್ಟೇಕನ್ನು ಕಡಿಮೆ ಮಾಡ್ತಾ ಬರ್ತಿದ್ದಾರೆ. ಗೌರ್ಮೆಂಟ್ನ ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟ್ಸ್ ಇದೆ, ಅದನ್ನು ಅಚೀವ್ ಮಾಡೋದಕ್ಕೆ ಆ ಒಂದು ರೀಸನ್ನಿಂದ PSU ಸೆಕ್ಟರ್ನ ಸ್ಟಾಕ್ಗಳಲ್ಲಿ OFSಗಳನ್ನು ತರ್ತಿದ್ದಾರೆ. ಸೊ ಅದೇ ರೀತಿಯಲ್ಲಿ IDBI ಬ್ಯಾಂಕ್ನಲ್ಲಿ ಕೂಡ ಸ್ಟೇಕ್ ಸೇಲ್ನ ಪ್ಲಾನ್ ಇದೆ. ಸೊ ಗೌರ್ಮೆಂಟ್ ಆದಷ್ಟು ಬೇಗ ಸ್ಟೇಕ್ ಸೇಲ್ ಮಾಡ್ಬೋದು ಅನ್ನುವಂಥ ಒಂದು ನ್ಯೂಸ್ ಕೂಡ ಇದೆ. ಸೊ ಸಾಕಷ್ಟು ಬಾರಿ ಗೌರ್ಮೆಂಟ್ ಪ್ರಯತ್ನವನ್ನು ಮಾಡಿದರೆ, ಬಟ್ ಸರಿಯಾದ ಬೈಯರ್ಸ್ ಸಿಗದೇ ಇರೋ ರೀಸನ್ನಿಂದ ಸ್ಟೇಕ್ ಸೇಲ್ ಕಂಪ್ಲೀಟ್ ಆಗಿಲ್ಲ. ಬಟ್ ಈ ಬಾರಿ ಸ್ಟೇಕ್ ಸೇಲ್ ಕಂಪ್ಲೀಟ್ ಆಗ್ಬೋದು ಅನ್ನುವಂಥ ಹೋಪ್ ಇದೆ. ಆ ರೀಸನ್ನಿಂದ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ಹಾಗೆ ಬ್ಲಾಕ್ ಡೀಲ್ಸ್ ಬರ್ತಿರೋದು ಕೂಡ ಏನೋ ಒಂದು ನ್ಯೂಸ್ ಇರ್ಬೋದು ಅನ್ನೋಂಥ ಸೂಚನೆಯನ್ನು ಕೊಡುತ್ತೆ. ಯೂಶಲಿ ರಿಟೇಲ್ ಇನ್ವೆಸ್ಟರ್ಸ್ಗಳಿಗೆ ಆ ನ್ಯೂಸ್ ಕೊನೆಯದಾಗಿ ಗೊತ್ತಾಗುತ್ತೆ. ನೋಡಬೇಕಾಗುತ್ತೆ ಏನಾದರೂ ಪಾಸಿಟಿವ್ ನ್ಯೂಸ್ ಇದೆಯಾ ಅಂತ. ಭಾರತದ ಡಿಫೆನ್ಸ್ ಪ್ರೊಡಕ್ಷನ್ 2020-21ಕ್ಕೆ ಕಂಪೇರ್ ಮಾಡಿದಾಗ 110%ನಷ್ಟು ಇನ್ಕ್ರೀಸ್ ಆಗಿದೆ. 2020-21ರಲ್ಲಿ ಡಿಫೆನ್ಸ್ ಪ್ರೊಡಕ್ಷನ್ ಏನಿದೆ ಅದು ಕೇವಲ 84,643 ಕೋಟಿ ಆಗಿತ್ತು. ಅದು ಕಳೆದ ವರ್ಷ 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ 1.54 ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿತ್ತು. ಈ ವರ್ಷದಲ್ಲಿ ಅದು 1.78 ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿದೆ. ಒಂದು ಸ್ಟ್ರಾಂಗ್ ಡಿಫೆನ್ಸ್ ಪ್ರೊಡಕ್ಷನನ್ನು ಭಾರತ ಮಾಡ್ತಿದೆ. ಹಾಗೆ ಸಾಕಷ್ಟು ಫಾರಿನ್ ಆರ್ಡರ್ಸ್ಗಳು ಕೂಡ ಭಾರತಕ್ಕೆ ಬರ್ತಿದೆ. ಹಾಗೆ ಡೊಮೆಸ್ಟಿಕಲಿ ಕೂಡ ಸಾಕಷ್ಟು ಆರ್ಡರ್ಗಳು ಡಿಫೆನ್ಸ್ ಮಿನಿಸ್ಟ್ರಿಯಿಂದ ಬರ್ತಿರೋದು ಪ್ರೊಡಕ್ಷನ್ ಇನ್ಕ್ರೀಸ್ ಆಗೋದಕ್ಕೆ ಕಾರಣ ಆಗಿದೆ. ಸೊ ಈ ಒಂದು ಪ್ರೊಡಕ್ಷನ್ನಲ್ಲಿ 76%ನಷ್ಟು ಪ್ರೊಡಕ್ಷನ್ ವ್ಯಾಲ್ಯೂ ಏನಿದೆ ಅದು PSU ಕಂಪನಿಗಳ ಕಡೆಯಿಂದ ಬಂದಿದೆ. 24%ನಷ್ಟು ಟೋಟಲ್ ಪ್ರೊಡಕ್ಷನ್ ಪ್ರೈವೇಟ್ ಸೆಕ್ಟರ್ನಿಂದ ಬರ್ತಿದೆ. ರಾಜನಾಥ್ ಸಿಂಗ್ ಅವರು ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು. ಪ್ರೈವೇಟ್ ಕಂಪನಿಗಳನ್ನು ಕೂಡ ಕನ್ಸಿಡರ್ ಮಾಡಿಕೊಂಡು ಈ ಒಂದು ಪರ್ಸೆಂಟೇಜ್ ಏನಿದೆ ಅದನ್ನು 50-50 ಮಾಡ್ತೀವಿ ಅಂತ ಕೂಡ ಹೇಳಿದರು. ಇದರಿಂದ ಸಾಕಷ್ಟು ಪ್ರೈವೇಟ್ ಸೆಕ್ಟರ್ ಡಿಫೆನ್ಸ್ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿತ್ತು. ಸೊ ಆಲ್ಮೋಸ್ಟ್ ಎಲ್ಲ ಡಿಫೆನ್ಸ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಡೇಟಾ ಪ್ಯಾಟರ್ನ್ ಕೂಡ 6.5%ನಷ್ಟು ಗೇನ್ ಆಯಿತು. ಸೊ ಇದಕ್ಕೆ ರೀಸನ್ ಭಾರತ ಮತ್ತು ಥೈಲ್ಯಾಂಡ್ ಒಂದು ಡಿಫೆನ್ಸ್ ಕಾಂಟ್ರಾಕ್ಟನ್ನು ಸೈನ್ ಮಾಡಿದ್ದಾರೆ. ಸೊ ಇದರಿಂದ ಥೈಲ್ಯಾಂಡ್ನಿಂದ 500 ಕೋಟಿಯಷ್ಟು ಪೊಟೆನ್ಷಿಯಲ್ ರೆವೆನ್ಯೂ ಜನರೇಟ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದರಲ್ಲಿ ಡೇಟಾ ಪ್ಯಾಟರ್ನ್ ಕೂಡ ಕೆಲವೊಂದಿಷ್ಟು ಆರ್ಡರ್ಸ್ಗಳನ್ನು ಪಡ್ಕೋಬೋದು. ಆ ನ್ಯೂಸ್ನಿಂದ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. BSE ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 4% ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಇವತ್ತು NSE ತಮ್ಮ DRHPಯನ್ನು ಸೆಬಿಗೆ ಸಬ್ಮಿಟ್ ಮಾಡ್ಬೋದು ಅನ್ನುವಂಥ ನ್ಯೂಸ್ ಆಗಿತ್ತು. 30,000 ಕೋಟಿಯ IPOನ NSE ತರುವಂಥ ಚಾನ್ಸಸ್ ಇದೆ. ಇದು ಅತಿ ದೊಡ್ಡ IPO ಆಗಿರುತ್ತೆ. ಸೊ ಈ ಒಂದು IPO ಮಾರ್ಕೆಟ್ನಲ್ಲಿ ಲಾಂಚ್ ಆದಾಗ ಹಾಗೆ NSE ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗ ಅದರ ಒಂದು ಇಂಪ್ಯಾಕ್ಟ್ BSE ಮೇಲೆ ಇರುತ್ತೆ. ಯಾಕೆಂದರೆ ಇಲ್ಲಿವರೆಗೂ ಸ್ಟಾಕ್ ಎಕ್ಸ್ಚೇಂಜಸ್ ಅಂತ ಬಂದಾಗ ಕೇವಲ BSE ಮಾತ್ರ ಲಿಸ್ಟ್ ಆಗಿತ್ತು. ಒಂದು ಮೊನೋಪೋಲಿ ಇತ್ತು. ಆ ರೀಸನ್ನಿಂದ BSEನಲ್ಲಿ ಒಳ್ಳೆಯ ಒಂದು ಬೈಯಿಂಗ್ ಆಗ್ತಿತ್ತು. ಸೊ NSE ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ NSE ಬಳಿಯಲ್ಲಿ ಸಾಕಷ್ಟು ಇಂಡೆಕ್ಸಸ್ಗಳಿದೆ. ಹಾಗೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಕೂಡ ಒಳ್ಳೆಯ ರೆವಿನ್ಯೂಸನ್ನು NSE ಜನರೇಟ್ ಮಾಡ್ತಾರೆ. ಸೊ ಕಾಂಪಿಟೇಷನ್ ಖಂಡಿತವಾಗ್ಲೂ ಇರುತ್ತೆ. ಬಟ್ BSE ಶೇರ್ಸ್ಗಳನ್ನು ಸೆಲ್ ಮಾಡಿ NSE ಶೇರ್ಸ್ಗಳನ್ನು ಬೈ ಮಾಡಬೇಕಾ? ಆ ರೀತಿಯ ಮಿಸ್ಟೇಕ್ಸನ್ನು ಮಾಡಬಾರ್ದು. BSEಗೆ ತನ್ನದೇ ಆದ ವ್ಯಾಲ್ಯೂಷನ್ಸ್ ಇರುತ್ತೆ. ಹಾಗೆ ಅವ್ರದ್ದೇ ಆದ ಬಿಸ್ನೆಸ್ ಕೂಡ ಇರೋದ್ರಿಂದ ಹಾಗೆ BSEಯಲ್ಲಿ ಕೂಡ ಸಾಕಷ್ಟು ಶೇರ್ಸ್ ಲಿಸ್ಟ್ ಆಗಿರೋದ್ರಿಂದ ಸೊ BSE ಕೂಡ ತನ್ನ ಪರ್ಫಾರ್ಮೆನ್ಸನ್ನು ಕೊಡುತ್ತೆ. ಬಟ್ ಕಾಂಪಿಟೇಷನ್ ಬಂದಾಗ ಈ ರೀತಿಯಲ್ಲಿ ಸ್ವಲ್ಪ ವೀಕ್ನೆಸ್ ಇದ್ದೇ ಇರುತ್ತೆ. ಹಾಗೆ NSEಯ IPO ಏನಿದೆ ಕಂಪ್ಲೀಟ್ ಆಫರ್ ಫಾರ್ ಸೇಲ್ ಆಗಿರುತ್ತೆ. ಈ ಒಂದು IPOನಲ್ಲಿ ಸಾಕಷ್ಟು ಕಂಪನಿಗಳು ಆಲ್ರೆಡಿ ಯಾರು NSEಯಲ್ಲಿ ಇನ್ವೆಸ್ಟೆಡ್ ಇದ್ದಾರೆ ಅವರು ತಮ್ಮ ಸ್ಟೇಕನ್ನು ಸೆಲ್ ಮಾಡ್ತಾರೆ. ಸೊ ಮೇಜರಾಗಿ LIC, SBI ಈ ರೀತಿಯ PSU ಕಂಪನಿಗಳು ಹೆಚ್ಚಾಗಿ ತಮ್ಮ ಸ್ಟೇಕನ್ನು ಸೆಲ್ ಮಾಡುವಂಥ ಚಾನ್ಸಸ್ ಇದೆ. SBI ಲಾರ್ಜೆಸ್ಟ್ ಸ್ಟೇಕ್ ಸೆಲ್ಲರ್ ಆಗಿರ್ತಾರೆ. ಸೊ 24 ಮಿಲಿಯನ್ ಶೇರ್ಸ್ಗಳನ್ನು ಇವರು ಸೆಲ್ ಮಾಡ್ತಿದ್ದಾರೆ. ಹಾಗೆ LIC ಕೂಡ ತಮ್ಮ ಸ್ಟೇಕನ್ನು ಕಡಿಮೆ ಮಾಡ್ತಾರೆ. ಸೊ ರೀಸೆಂಟಾಗಿ IFCI ಇವರು 4% ಸ್ಟೇಕನ್ನು NSEಯಲ್ಲಿ ಇಂಡೈರೆಕ್ಟಾಗಿ ಹೋಲ್ಡ್ ಮಾಡ್ತಾರೆ. ಈ ಸ್ಟಾಕ್ನಲ್ಲಿ ಕೂಡ ಮೊಮೆಂಟಮ್ ಬಂದಿತ್ತು. ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕೂಡ ಸ್ಟೇಕನ್ನು ಓನ್ ಮಾಡ್ತಾರೆ. ಸೊ ಯಾವೆಲ್ಲ ಕಂಪನಿಗಳು ಸ್ಟೇಕನ್ನು ಓನ್ ಮಾಡ್ತಾರೆ, ಯಾರು ಸ್ಟೇಕನ್ನು ಸೆಲ್ ಮಾಡಬೇಕು ಅಂತ ಇದ್ದಾರೆ, ಆ ಎಲ್ಲ ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ ಇದೆ. ಸೊ ಈ ಒಂದು ಸ್ಟೇಕ್ ಸೇಲ್ನಿಂದ ಒಳ್ಳೆಯ ಒಂದು ಒನ್ ಟೈಮ್ ರೆವೆನ್ಯೂನ ಈ ಕಂಪನಿಗಳು ಜನರೇಟ್ ಮಾಡ್ತಾರೆ.
ಡಿಕ್ಸಾನ್ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ 5% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ವಿವೋ ಮತ್ತು ಡಿಕ್ಸಾನ್ ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ರು. ಅದಕ್ಕೆ ಗೌರ್ಮೆಂಟ್ನ ಕಡೆಯಿಂದ ಕೆಲವು ರೆಸ್ಟ್ರಿಕ್ಷನ್ಸ್ 2024ರಲ್ಲಿ ಬಂದಿತ್ತು. ಈಗ ಗೌರ್ಮೆಂಟ್ ಅದಕ್ಕೆ ಇನ್ ಪ್ರಿನ್ಸಿಪಲ್ ಅಪ್ರೂವಲನ್ನು ಕೊಟ್ಟಿದೆ ಅನ್ನುವಂಥ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿದೆ. ಸೊ ವಿವೋ ಮತ್ತು ಡಿಕ್ಸಾನ್ ಏನಾದರೂ ಈ ಒಂದು ಜಾಯಿಂಟ್ ವೆಂಚರನ್ನು ಸ್ಟಾರ್ಟ್ ಮಾಡಿದ್ರೆ ಭಾರತದಲ್ಲೇ ವಿವೋ ಫೋನ್ಗಳ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಸೊ ಕೇವಲ ಮ್ಯಾನುಫ್ಯಾಕ್ಚರಿಂಗ್ ಅಂದಾಗ ಅಸೆಂಬ್ಲಿ ಅಂತ ಹೇಳ್ಬೋದಾಗುತ್ತೆ. ಯಾಕೆಂದರೆ ಈ ಪಾರ್ಟ್ಸ್ ಏನಿದೆ ಚೈನಾದಿಂದನೇ ಬರುತ್ತೆ. ಆತ್ಮನಿರ್ಭರ ಆಗಬೇಕಂದ್ರೆ ನಾವು ಈ ಪಾರ್ಟ್ಸ್ಗಳನ್ನು ಕೂಡ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಆಗಷ್ಟೇ ಕಂಪ್ಲೀಟ್ಲಿ ಮೇಡ್ ಇನ್ ಇಂಡಿಯಾ ಅಂತ ಹೇಳ್ಬೋದಾಗುತ್ತೆ. ಈಗ ಸದ್ಯಕ್ಕೆ ಬೇರೆ ದೇಶಗಳಿಂದ ಪಾರ್ಟ್ಸ್ಗಳನ್ನು ತಂದು ಇಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತಾ ಇದ್ದೀವಿ. ನೈಕಾ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 4% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ನೈಕಾ ಓಪನ್ ಎಐ ಬೇಸ್ಡ್ ಕಂಪನಿ ಜೊತೆಯಲ್ಲಿ ಪಾರ್ಟ್ನರ್ಶಿಪ್ಪನ್ನು ಮಾಡಿದ್ದಾರೆ. ಸೊ ನೈಕಾನಲ್ಲಿ ಶಾಪಿಂಗ್ ಎಕ್ಸ್ಪೀರಿಯನ್ಸನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ AI ಎನೇಬಲ್ಡ್ ಶಾಪಿಂಗನ್ನು ಇನ್ಮುಂದೆ ಅವರು ಲಾಂಚ್ ಮಾಡ್ತಾರೆ. ಸೊ ಓಪನ್ ಎಐನೊಂದಿಗೆ ಪಾರ್ಟ್ನರ್ಶಿಪ್ ಆಗಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ 4% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಸ್ಲೋ ಆಗಿ ಎಲ್ಲ ಕಂಪನಿಗಳು AI ಅಳವಡಿಕೆ ಮಾಡ್ಕೋತಾರೆ. ಇದರಿಂದನೇ AI ಸ್ಟಾಕ್ಗಳಲ್ಲಿ ಒಳ್ಳೆಯ ಒಂದು ಮೊಮೆಂಟಮ್ಸ್ ನೋಡೋದಕ್ಕೆ ಸಿಗ್ತದೆ. ರಿಯಲ್ ಎಸ್ಟೇಟ್ ಕಂಪನೀಸ್ ಲೋಧಾ ಡೆವಲಪರ್ಸ್, ಓಬಿರಾಯ್ ರಿಯಾಲಿಟಿ, ಆದಿತ್ಯ ಬಿರ್ಲಾ ರಿಯಲ್ ಎಸ್ಟೇಟ್ ಹಾಗೆ ಗೋಡ್ರೇಜ್ ಪ್ರಾಪರ್ಟೀಸ್, ಮಹೀಂದ್ರಾ ಲೈಫ್ ಸೈನ್ಸಸ್ ಈ ಎಲ್ಲ ಸ್ಟಾಕ್ಗಳಲ್ಲಿ ಇವತ್ತು ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ಮುಂಬೈನಲ್ಲಿ ಮಾನ್ಸೂನ್ ಡಿಲೇ ಆಗಿರುತ್ತೆ. ಸೊ ಹೊಸದಾಗಿ ಇವರೆಲ್ಲ ಕನ್ಸ್ಟ್ರಕ್ಷನ್ಸ್ಗಳನ್ನು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಸದ್ಯಕ್ಕೆ ಬಾಂಬೆಯ ಮುನ್ಸಿಪಲ್ ಕಾರ್ಪೊರೇಷನ್ ವಾಟರ್ ಸಪ್ಲೈಯನ್ನು ಪ್ರೊವೈಡ್ ಮಾಡೋದಿಲ್ಲ. ಸೊ ವಾಟರ್ ಕ್ರೈಸಿಸ್ ಇರೋದ್ರಿಂದ ಸ್ವಲ್ಪ ದಿನಗಳ ಕಾಲ ಈ ರೀತಿಯ ಒಂದು ಪ್ರಾಬ್ಲಮ್ಸ್ ಫೇಸ್ ಆಗ್ಬೋದು. ಇದೆಲ್ಲ ಒಂದು ಕಡೆ ರಿಯಲ್ ಎಸ್ಟೇಟ್ ಕಂಪನಿಗಳಿಗೆ ನೆಗೆಟಿವ್ ಆಗ್ಬೋದು ಅನ್ನುವಂಥ ರೀಸನ್ನಿಂದ ಯಾವೆಲ್ಲ ಕಂಪನಿಗಳು ಮುಂಬೈನಲ್ಲಿ ತಮ್ಮ ಒಂದು ಆಪರೇಷನ್ಸನ್ನು ಇಟ್ಕೊಂಡಿದ್ದಾರೆ ಆ ಸ್ಟಾಕ್ಗಳಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಂದು ನ್ಯೂಸ್ ಬೇಸ್ಡ್ ವೀಕ್ನೆಸ್ ಅಂತ ಹೇಳ್ಬೋದಾಗತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ತಿಳಿಸ್ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.